ರಾಮಪುರ ಸ್ಟೇಷನ್ ಅಟ್ಯಾಕ್ ಆದಾಗ ನಾವು ಅಪಾಯಿಂಟ್ ಆಗಿರೋ ನಾನು 93 ಜುಲೈಲಿ ಅಪಾಯಿಂಟ್ ಆದ್ದು ಕಾನ್ಸ್ಟೇಬಲ್ ಆಗಿ. ಆಮೇಲೆ 99ನಲ್ಲಿ ನಾನು STFಗೆ ಜಾಯ್ನ್ ಆದ್ರಿ. STF ಅಲ್ಲಿ. STF ಅಂದ್ರೆ ಏನು, ಯಾವ ರೀತಿ ಕಾರ್ಯಾಚರಣೆ ಮಾಡ್ತೀರಾ? ಅಲ್ಲಿ ನಾವು ಇಂಟೆಲಿಜೆನ್ಸಿ ವಿಂಗಲ್ಲಿ ಕೆಲಸ ಮಾಡಿರೋದು. ಅಲ್ಲೂ ಬೇರೆ ಬೇರೆ ವಿಂಗ್ ಇರುತ್ತೆ. ಎಷ್ಟು ವಿಂಗ್? ಕೂಮಿಂಗ್ ಮಾಡೋದು ಒಂದು ವಿಂಗು, ಒಂದು ಇಂಟೆಲಿಜೆನ್ಸಿ ವಿಂಗ್ ಇರ್ತಿತ್ತು. ನಾವು ಹೌದು, ನಾವು ಮಾಹಿತಿ ಕಲೆಕ್ಟ್ ಮಾಡೋದು ಮಾತ್ರ ನಮ್ಮ ಕೆಲಸ. ನಾವು ತಮಿಳ್ನಾಡು, ಕರ್ನಾಟಕ ಎರಡು ಕಡೆನೂ ಕೆಲಸ ಮಾಡಿದ್ದೀನಿ. ಇಂಟೆಲಿಜೆನ್ಸಿಲಿ ಕೆಲಸ ಮಾಡಿದ್ದೀನಿ. ಇಂಟೆಲಿಜೆನ್ಸಿಲಿದ್ದಾಗ ಮಾಹಿತಿನ ಕಲೆ ಮಾಡಬೇಕು ಅಂದಾಗ ನಮ್ಮ ಮೇಲಧಿಕಾರಿಗಳು ತಿಳಿಸೋದು, ವೀರಪ್ಪನ ಬಗ್ಗೆ ಅವನಿಗೆ ರೇಷನ್ ಸಪ್ಲೈ ಮಾಡೋದಾಗಲಿ ಅಥವಾ ಏನೋ ಅವ್ರಿಗೆ ಹೆಲ್ಪ್ ಮಾಡೋದಾಗಲಿ, ನಮಗೆ ವಿಚಾರ ಕಲೆಕ್ಟ್ ಮಾಡೋದು. ವಿಚಾರ ಸಿಕ್ಕಿದಾಗ ನಮ್ಮ ಮೇಲಧಿಕಾರಿಗಳಿಗೆ ವಿಚಾರ ತಿಳಿಸ್ತಿದ್ವಿ. ಅದು ಆಫೀಸರ್ಗಳು ಕೂತ್ಕೊಂಡ್ರೆ ವೆರಿಫೈ ಮಾಡ್ತಿದ್ರು. ಅದು ಪಕ್ಕ ಅಂತ ಗೊತ್ತಾದಾಗ ಆ ಏರಿಯಾದಲ್ಲಿ ಕೂಮಿಂಗ್ ಮಾಡಿಸ್ತಿದ್ರು. ನೀವಂದ್ರೆ ಯಾರಿದ್ದಾಗ ಜಾಯ್ನ್ ಆಗಿದ್ದು? ನಾವು ಹರ್ಷವರ್ಧನ್ ಸಾಹೇಬ್ರು ಇದ್ದಾಗ ಹೋಗಿದ್ವಿ. ಅಂದರೆ ವೀರಪ್ಪನ್ ಇದು ಹತ್ಯೆ ಮಾಡಬೇಕಾದ್ರಾಗಿರ್ಬೋದು, ಇವಾಗ STF ಟೀಮ್ದು ತುಂಬ ಪಾತ್ರ ಆಗುತ್ತೆ. ಹೌದು. ನಿಮ್ಗೆ ಏನೆಲ್ಲ ಸವಾಲುಗಳಿತ್ತು ಆ ಟೈಮಲ್ಲಿ? ಆವಾಗ ನಮಗೆ ಈ ಮೊದಲ ರೀತಿ ಫೋನ್ ಇರಲಿಲ್ಲ, ವೆಹಿಕಲ್ ಇರಲಿಲ್ಲ, ಓಡಾಡ್ಬೇಕಾದ್ರೆ ಕಷ್ಟ ಆಗಿತ್ತು. ಸಿಕ್ಕ ಲಾರಿಗಿರಿಗಳಲ್ಲಿ ಹೋಗಿ ಏರಿಯಾಗಳಿಗೆ, ಕಾಡಂಚಿನ ಏರಿಯಾಗಳೇ ನಾವು ಕೆಲಸ ಮಾಡ್ತಿದ್ವು. ಅಂದರೆ ಗೋಪಿನಾಥಮ್ಗೆಲ್ಲ ಹೋಗಿದ್ದೀರಾ? ಗೋಪಿನಾಥಮ್ಗೆಲ್ಲ ಹೋಗಿದ್ವಿ. ಅಲ್ಲಿ ಕ್ಯಾಂಪ್ ಇತ್ತಲ್ಲ? ಹೌದು, ಕ್ಯಾಂಪ್ ಇತ್ತು. ಹೌದು. ಅಂದರೆ ಇನ್ಫಾರ್ಮರ್ ಅಲ್ಲಿ ಊರವರೇ ಕೊಡ್ತಾ ಇದ್ರೆ ವೀರಪ್ಪನ್ ಬಂದ ಅಂತ ಹೇಳಿ? ಇಲ್ಲ, ಇನ್ಫಾರ್ಮರ್ ಆ ಊರವ್ರು ಕೊಡ್ತಿರಲಿಲ್ಲ. ಈ ಕಾಡಕ್ಕೆ ಕೆಲಸಕ್ಕೆ ಯಾರ್ಯಾರು ಈಗ ನಲ್ಲಿಕಾಯಿಗೆ ಹೋಗಿರ್ತಾರೆ, ಜೇನಳಿಗೆ ಹೋಗಿರ್ತಾರೆ, ಹಸ ಮೀಸಕ್ಕೆ ಹೋಗಿರ್ತಾರೆ, ಅಂಥವ್ರು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಇದು ಮಾಡ್ತಿದ್ವಿ. ಆಮೇಲೆ ಈ ಫಾರೆಸ್ಟಲ್ಲಿ ಉತ್ಪನ್ನಗಳನ್ನ ಕಳ್ತನ ಮಾಡ್ತಿರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಇಟ್ಕೊಳ್ತಿದ್ದೋ, ಅವರಿಂದ ಮಾಹಿತಿ ತಗೋತಿದ್ದೋ. ನೀವಿರ್ಬೇಕಾದ್ರೆ ಆನೆದಂತೆಲ್ಲ ಸಾಗಿಸ್ತಾ ಇದ್ರಾ? ಆನೆದಂತ ಗಂಧದ್ದು? ಹೌದೌದು. ನೀವು ಬರೋನೊಳಗಡೆ ನಾವು ಬರೋದು, ಅದು ಬಿದ್ರಿ ಸಾಹೇಬರು ಬರೋದಕ್ಕೂ ಮೊದಲೇ ಅವ್ರು ಗಂಧಗಿಂದ ಎಲ್ಲ ಸಾಗಿಸ್ತಿದ್ದದು. ಬಿದ್ರಿ ಸಾಹೇಬರು ಬಂದು ಒಂದು ಟಾಸ್ಕ್ ಫೋರ್ಸ್ ಅಂತ STF ಅಂತ ಮಾಡಿ ಆದಮೇಲೆ ಅದೆಲ್ಲ ಫುಲ್ಲು ಸ್ಟಾಪ್ ಆಯಿತು. ಆಮೇಲೆ ಯಾರು ಸಿಗಲಿಲ್ಲ. ಆಮೇಲೆ ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಬರೀ ವೀರಪ್ಪನ ಹುಡ್ಕೋದ್ರಲ್ಲೇ ತಡ್ಕೊಂಡು? ಹೌದೌದು. ಒಂದ್ಸಲ ಏನಾದ್ರು ಸಿಕ್ಕಾಕೊಂಡು ತಪ್ಪಿಸ್ಕೊಂಡ ಇಲ್ಲ ವೀರಪ್ಪನ? ಆ ಥರ ಏನು ಬೇಕಾದಷ್ಟು ನಡೆದಿದೆ. ಬಟ್ ನಾವು ಕೂಮಿಂಗ್ ಭಾಗವಹಿಸ್ತಿರಲಿಲ್ಲ, ಬರೀ ಇಂಟೆಲಿಜೆನ್ಸಿ ಮಾತ್ರ. ಕೂಮಿಂಗ್ ಅಂದರೆ ಫಾರೆಸ್ಟ್ ಒಳಗಡೆ ಸರ್ಚ್ ಮಾಡೋದು. ಈಗ ಒಂದು ನಿರ್ದಿಷ್ಟ ಒಂದು ವೀರಪ್ಪನ ಈ ಕಡೆ ಮೂವ್ಮೆಂಟ್ ಇದ್ದಾನೆ, ಇಂಥ ಏರಿಯಾದಲ್ಲಿ ಇದ್ದ ಅಂತ ವಿಚಾರ ನಮ್ಗೆ ಗೊತ್ತಾದರೆ ಅಲ್ಲಿಗೆ ಕೂಮಿಂಗ್ ಪಾರ್ಟಿಗಳನ್ನ ಕಳಿಸ್ತಿದ್ರು. SLR, ಈ ಗ್ರೆನೇಟು, ಈ ರೀತಿ ಎಲ್ಲ ವೆಪನ್ಸ್ಗಳಿತ್ತು. ಅಂಥವ್ರನ್ನ ಮಾತ್ರ ಅಲ್ಲಿ ಒಳಗಡೆ ಕಳಿಸ್ತಿರೋದು ಸರ್ಚ್ ಮಾಡೋದಕ್ಕೆ. ಬೈ ಚಾನ್ಸ್ ಅದೇ ಸರ್ಚ್ ಮಾಡಾಗ ಸುಮಾರು ಸರಿ ಮುಖಾಮುಖಿಲಿ ಇದು ಫೈರಿಂಗ್ ಆಗದೆ ಅವ್ರಿಗೂ ನಮಗೂ. ಎಷ್ಟು ಅಂದರೆ ನೀವು ಇಂಟೆಲಿಜೆನ್ಸಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀವಿ? ಇಂಟೆಲಿಜೆನ್ಸಲ್ಲಿ SP ದರ್ಜಾ ಆಫೀಸರಿಂದ ಹಿಡಿದು PC ವರ್ಗಂಟು ಕೆಲಸ ಮಾಡ್ತಿದ್ದೋ. ಒಂದು ಅಂದರೆ ಇವರು PCಗಳೇ ಇರಬೇಕು ಆ ಥರ? HC, PC, PSI ಇರ್ತಿರಲಿಲ್ಲ, ಇನ್ಸ್ಪೆಕ್ಟ್ರು, DSP, SP ಸಾಹೇಬ್ರುಗಳು. ಇದಕ್ಕೆ ಏನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೇರ್ಕೊಂಡಿದ್ರಾ? ಇಲ್ಲ. ನಿಮ್ಮ ಟೀಮಿಗೆ STF ಅಲ್ಲಿ ಫಾರೆಸ್ಟ್ ಟೀಮ್ ಅವರು ಇಲ್ಲ. ಸರ್ಚಿಂಗ್ ಟೀಮ್ ಅವರು ಇಲ್ಲ? ಯಾರು ಇಲ್ಲ, ಬರೀ ಪೊಲೀಸ್ ಇಲ್ಲ. BSF ಬಿದ್ರಿ ಸಾಹೇಬ್ರ ಕಾಲ ಸ್ಟಾರ್ಟಿಂಗಲ್ಲಿ ಅವರು ಸ್ವಲ್ಪ ಭಾರಿ ಟಫ್ ಆಗಿತ್ತಲ್ಲ, ಆವಾಗ ಇದ್ರು. ಅದಾದ್ಮೇಲೆ ಇಲ್ಲ. ಅಂದರೆ ನೀವು ಡಿಪಾರ್ಟ್ಮೆಂಟಿಗೆ, ಅಂದರೆ ನೀವು ಇಂಟೆಲಿಜೆನ್ಸಿಗೆ ಸೇರಿದ್ಮೇಲೆ ಆನೆ, ಗಂಧ, ದಂತ ಇವೆಲ್ಲ ಬಿಟ್ಬಿಟ್ಟಿದ್ದ ಬರೀ ಪ್ರಾಣಭಯ ಎಲ್ಲರೂ ಇದು ಮಾಡೋದು. ಈ ಆಮೇಲೆ ಇದೆಲ್ಲ ಆದಮೇಲೆ ಕಿಡ್ನಾಪಿಂಗ್ ಮಾಡೋಕ್ಕೆ ಶುರು ಮಾಡ್ತದ್ದು VIP ಗಳು. ಆ ಕಾರ್ಯಾಚರಣೆಯಲ್ಲೆಲ್ಲ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ? ಹೌದೌದು.
ಹಾಗಾದ್ರೆ ಹೆಂಗೆ ನೀವ್ ಹೆಂಗ್ ಹೋಗ್ತಿದ್ರಿ ಇಂಟೆಲಿಜೆನ್ಸ್ ನಿಮ್ಗೆ ಹೆಂಗ್ ಗೊತ್ತಾಗೋದು? ನಾವು ಮಾಮೂಲಿ ಲುಂಗಿ ಹಾ ಲುಂಗಿ ಇಟ್ಕೊಂಡು ಓಡಾಡ್ತಿದ್ದೋ. ಹಾ ಪೊಲೀಸ್ ಅಂತ ಯಾರಿಗೂ ಹೇಳ್ಕೊಳಗಿಲ್ಲ, ಹಾ ಅಲ್ಲಿ ಆಲ್ಟ್ ಮಾಡೋಗಿರಲಿಲ್ಲ. ಆಲ್ಟ್ ಮಾಡಿದ್ರೆ ಅದೇ ಪೊಲೀಸ್ ಅಂದರೆ ಗೊತ್ತಾರೆ ಇದು ಮಾಡ್ತಿದ್ನಲ್ಲ, ಅದೇ ನಾವು ಪೊಲೀಸ್ ಅಂತ ಯಾರಿಗೂ ಹೇಳ್ಕೊಳಗಿಲ್ಲ. ಸುಮ್ಮನೆ ಮಾಮೂಲಿ ಓಡಾಡ್ಕೊಂಡು. ಅಂದ್ರೆ ಈಗ್ಲೂ ಎಷ್ಟೋ ಜನಕ್ಕೆ ನೀವೇ ಅಂತ ಗೊತ್ತಿಲ್ಲ. ಇವಾಗ ಗೊತ್ತಾಗಿದೆ ಬಿಡಿ, ಈಗ ಎಲ್ರಿಗೂ ಇವಾಗ ಗೊತ್ತಾಗಿದೆ. ಪೊಲೀಸ್ ಡ್ರೆಸ್ ಅಲ್ಲಿ ಹೋಗ್ತಲೇ ಹಾಂ ಹಾಂ ಹಾಂ. ಅಂದ್ರೆ ನೀವು ಜಾಯಿನ್ ಆದ್ರಲ್ಲ ಕೆಲ್ಸಕ್ಕೆ, ಆಲ್ರೆಡಿ ವೀರಪ್ಪನು ಇಲ್ಲಿ ಡಿಪಾರ್ಟ್ಮೆಂಟ್ ರಾಮಪುರದ್ದೆಲ್ಲ ಅದೇ ಮಾಡಿದ. ಹೌದೌದೌದು. ಯಾವ ಧೈರ್ಯದ ಮೇಲೆ ಪೊಲೀಸ್ ಕೆಲಸ ಸೇರ್ಕೊಂಡ್ರಿ ನೀವು? ಸೇರ್ಕೋಬೇಕಲ್ಲ. ಯಾಕಂದ್ರೆ ಇಲ್ಲಿ ನಾನು ಹೇಳ್ತಿರೋದು ಬೇರೆ ಕಡೆಯಿಂದ ಬರ್ಲಿಲ್ಲ ನೀವು, ಹೌದೌದು. ಕೊಳ್ಳೇಗಾಲದವ್ರೆ, ಅಂದ್ರೆ ಚಾಮರಾಜನಗರ ಡಿಸ್ಟಿಕ್. ಹೌದೌದು. ಇಲ್ಲಂತೂ ವೀರಪ್ಪನಂದ್ರೆ ಗಡಗಡ ಅಂತ ಜನರಿಂದ ಹಿಡಿದು ಪೊಲೀಸ್ನವ್ರಿಗೂ ಭಯ ಇತ್ತು, ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ, ನಮ್ಮನ್ನ ಇಲ್ಲಿ ಸಾಯಿಸ್ತಾನೆ ಅಂತ. ಹಂಗಾಗಿ ನೀವು ಹೆಂಗಿ ಯಾವ ಧೈರ್ಯದ ಮೇಲೆ ಬಂದ್ರಿ? ಏನಾದ್ರು ಬಿಟ್ಟು ಹೋಗ್ಬೇಕು ಅಂತ ಇತ್ತು? ಇಲ್ಲ ಬಿಟ್ಟೋಗೋ ಪ್ರಶ್ನೆ ಇಲ್ಲ. ಧೈರ್ಯವಾಗಿ ಬಂದು ಇಲಾಖೆಗೆ ಸೇರಿದ್ರು. ನಿಮ್ಮ ಮನೆಯವ್ರು ಯಾರು ಬಿಟ್ ಬಾ ಅಂತ ಮನೇಲಿ ಫುಲ್ಲು ಅದು ಹೋಗೋಕ್ಕಿಲ್ಲ ಅಂತ, ಹೋಗ್ಬೇಡ ದಯವಿಟ್ಟು ಆ ಕೆಲಸವೇ ಬೇಡ ಅಂತ ನಾನು ಧೈರ್ಯ ಮಾಡಿ ಬಂದದ್ದು. ಅದಕ್ಕೆ ಕೇಳಿದೆ. ಅಲ್ಲ ನಿಮಗೆ ಬರೋಣಷ್ಟೊಳಗಡೆ ಇದೆಲ್ಲ ಆಗ್ಬಿಟ್ಟಿತ್ತಲ್ಲ ವೀರಪ್ಪನ ಬಗ್ಗೆ ಎಲ್ಲ? ಹೌದೌದು. ಅಷ್ಟು ಕುಖ್ಯಾತಿ ಆಗಿ ನೀವು ಎಷ್ಟು ಯಾವ್ಯಾವ ರೀತಿ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡಿರಿ? ಅಂದ್ರೆ ವ್ಯಾಪಾರದವರಾಗಿ ಈ ತರ? ಹೌದು, ವ್ಯಾಪಾರದವರಾಗಿ, ಮತ್ತು ಅಲ್ಲಿ ಸುಮ್ಮನೆ ಸಣ್ಣ ಪುಟ್ಟ ಕೆಲಸಗಳು ಮಾಡೋ ರೀತಿ, ಮನೆ ಕೆಲಸದವ್ರ ತರ, ಅಂದ್ರೆ ಈ ತೋಟದ ಕೆಲಸದವ್ರ, ಆಮೇಲೆ ಇನ್ನೂ ಬೇರೆ ಬೇರೆ. ಅದೇ ಈಗ ಸುಮ್ಮನೆ ಮಾಮೂಲಿ ಈ ಏನು ಬೇರೆಯವರು ಊರಿಗೆ ಬಂದು ಇದು ಯಾವ ಊರು ಅಂತ ಕೇಳಿದ್ರೆ ನಮ್ಮ ಪೊಲೀಸ್ ಅಂತ ಹೇಳೋಗಿಲ್ಲ. ಯಾರೋ ಫ್ರೆಂಡ್ಶಿಪ್ ನೋಡೋಕೆ ಬಂದಿದ್ದೋ, ದನ ತೆಗಿಯಕ್ಕೆ ಬಂದಿದ್ದೋ, ಮೇಕೆ ತೆಗಿಯಕ್ಕೆ ಬಂದಿದ್ದೋ, ಈ ರೀತಿ. ಅಲ್ಲೆಲ್ಲ ಜಾಸ್ತಿ ಹೌದು. ಒಬ್ಬರೇ ಹೋಗ್ತಿದ್ರಾ? ಇಲ್ಲಿ ಇಬ್ರು ಇರ್ತಿದ್ದೋ, ಯಾವಾಗಲೂ ಇಬ್ರು ಇರ್ತಿದ್ದೋ. ನೀವು ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ವೈರ್ಲೆಸ್ ಇದ್ದಿದ್ದಲ್ಲ? ಇಲ್ಲ ನಾವು ಇನ್ಫಾರ್ಮ್ ಮಾಡಬೇಕು ಅಂತಂದರೆ ಪಕ್ಕದೂರು ಯಾಗ STD ಬೂತ್ಗಳು ಎಲ್ಲ ಊರುಗಳು ಇರ್ತಿರಲಿಲ್ಲ. ನಿರ್ದಿಷ್ಟವಾದ ಒಂದು ಈ ಹೋಬ್ಳಿ ಲೆವೆಲ್ಲಿ ಇರ್ತಿತ್ತು. ಅಲ್ಲಿಗೆ ಬಂದೇ ನಾವು ನಮ್ಮ ಮೇಲಧಿಕಾರಿಗಳಿಗೆ ಫೋನ್ ಮುಖಾಂತರ ವಿಚಾರ ತಿಳಿಸ್ತಿದ್ದೋ. ಆವಾಗ ಅವರು ಜೀಪಲ್ಲಿ ನಾವಿರೋ ಸ್ಥಳಕ್ಕೆ ಬರ್ತಿದ್ರು, ಬಂದು ಡಿಸ್ಕಸ್ ಮಾಡಿ ಆಮೇಲೆ ಮುಂದಿನ ಕ್ರಮ ಕೈಗೊಳ್ತಿದ್ರು. ನಿಮಗೆ ಓಡಾಡೋಕ್ಕೆಲ್ಲ ವ್ಯವಸ್ಥೆ ಅವಾಗ? ಈ ಬಸ್ಸು ಯಾವ್ದು ಬಸ್ ಸಿಗ್ತದೆ ಬಸ್ಸು, ಇಲ್ಲಾಂದ್ರೆ ಲಾರಿ ಸಿಗ್ತದೆ ಲಾರಿ, ಯಾವುದೋ ಅಷ್ಟರಿಂದ ನಿಮಗೆ ವೀರಪ್ಪನ್ ಸಿಕ್ಕಿದ್ನ? ಈ ವೀರಪ್ಪನ ನಮ್ಗೆ ಅಟ್ಯಾಕ್ ಸಿಕ್ಕಿದ್ರೆ ಇಲ್ಲ ನಾವು ಸಾಯ್ತಿದ್ದೋ, ಇಲ್ಲಾಂದ್ರೆ ಅವ ಸಾಯ್ತಿದ್ದ. ನಿಮ್ಮ ಹತ್ರ ಏನಾದ್ರು ರಿವಾಲ್ವರ್ ಫೈರಿಂಗ್? ಇಲ್ಲ ನಿಮ್ ಸೇಫ್ಟಿಗೆ ಏನೆಲ್ಲ? ಇಲ್ಲ ಸೇಫ್ಟಿನೇ ಇಲ್ಲ, ಹೋದ್ರೆ ಪ್ರಾಣ ಹೋಯ್ತು ಅಷ್ಟೇ. ಸೇಫ್ಟಿ ಇಲ್ದಲೇ ಕಾರ್ಯಾಚರಣೆ? ಹೌದು, ನಮ್ಮ ವೆಪನ್ ಎತ್ಕೊಂಡು ಸುತ್ತಾಡಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರ. ಇನ್ಫಾರ್ಮೇಶನ್ ಈ ಪೊಲೀಸ್ ಅಂತ ಗೊತ್ತಾಯ್ತದಲ್ಲ. ವೀರಪ್ಪನ್ ತಮ್ಮ ಅರ್ಜುನನ್ ಮೀಟ್ ಮಾಡಿದ್ರ ನೀವು? ಗೋಪಿನಾಥಮ್ಮಲ್ಲಿ ಎಷ್ಟು ದಿನ ಇದ್ರಿ? ಗೋಪಿನಾಥಮ್ಮ ನಮ್ಮ ಇಂಟೆಲಿಜೆನ್ಸ್ ಅವರು ಪರ್ಮನೆಂಟ್ ಇಂಥ ಪ್ಲೇಸ್ ಅಂತ ಇಲ್ಲ. ಗೋಪಿನಾಥಮ್ಮ ಕೆಲಸ ಮಾಡಿದ್ದೀವಿ. ಆ ಕಡೆ ತಮಿಳ್ನಾಡು, ಬಳ್ಳಾರಿ, ಸತ್ತಿ ಅಲ್ಲೂ ಹೋಗಿದ್ದೀರಾ? ಜಾಸ್ತಿ ನಮ್ಮದು ಬಳ್ಳಾರಿ ಸೈಡ್ನೇ ಜಾಸ್ತಿ. ದಿಂಬಮ್ಮು, ಗದ್ದೆ ಸಾಲು. ಬಣ್ಣಾರಿಗೆ ವೀರಪ್ಪನ ಪೂಜೆ ಮಾಡಕ್ ಬರ್ತಾ ಇದ್ನಲ್ಲ, ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು? ಅವ್ನು ಪ್ರತಿ ಅಮಾಸೆಗೆ ಬರ್ತಾ ಇದ್ದ? ಇಲ್ಲ ಅದೆಲ್ಲ ಸುಳ್ಳು. ಅವೆಲ್ಲ ಈಗ ಹೇಳೋ ಕಥೆಗಳು. ಈಗ ಬರ್ತಾನೆ, ಅಮಾಸೆಗೆ ಬರ್ತಾನೆ, ಉಣೋಗಿ ಬರ್ತಾನೆ, ಪೂಜೆಗೆ ಬರ್ತಾನೆ, ಸುಮ್ಮನೆ ರೂಮರ್ಸ್. ನೀವು ಆ ವಿಷಯನ ಕನ್ಫರ್ಮ್ ಹೆಂಗ್ ಮಾಡ್ಕೊಳ್ತಾ ಇದ್ರಿ? ಬರಕ್ಕೆ ಆಯ್ತಿರಲ್ವ, ಸುಲಭವಾಗಿ ಹಂಗೆ ಬರಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪೊಲೀಸು ಅಷ್ಟು ಎಲ್ಲ ಇರ್ತಿದ್ರು, ಅದು ಹೆಂಗೆ ಬಂದ್ಬಿಡಕ್ಕೆ ಸಾಧ್ಯ? ಅವನು ಸಹಚರರು ನಮ್ಗೆ ಗೊತ್ತಿಲ್ಲದವ್ರು ಅವರು ಬಂದು ಪೂಜೆ ಮಾಡಿಸ್ಕೋಬೋದ ಹೊರತು ಹೋಗಿರ್ಬೋದು, ಅವನು ಬರ್ತಿರಲಿಲ್ಲ, ಸಾಧ್ಯನೇ ಇಲ್ಲ. ಹೌದು. ವೀರಪ್ಪನ್ ಸತ್ತಿದ್ದಾದ್ರೆ ಹೇಗೆ ನಿಮಗೆ ಗೊತ್ತಿರುತ್ತಾರ? ಯಾಕೆಂದ್ರೆ ನೀವು ಸ್ಟೇಫಲ್ಲಿ ಇದ್ರಿ ಕೊನೆಯ ಹೇಗೆ? ಅದೇ ನಮ್ಮ ಎರಡು ಇವರು ವಿಜಯ್ ಕುಮಾರ್ ಸಾಹೇಬರು ಮತ್ತು ಮಿರ್ಜಿ ಸಾಹೇಬರು, ಇವರು ಜಂಟಿ ಕೂಮಿಂಗಿಂದ ಕಾರ್ಯಾಚರಣೆ ಮಾಡೋದು. ಕಾರ್ಯಾಚರಣೆ ಮಾಡಿದಾಗ ಅವ್ನು ಹೆಂಗೆ ಸಿಕ್ಕಿದ್ದು? ಅದೇ ದೊಡ್ಡ ಕ್ವಶನ್ ಮಾರ್ಕ್. ಅವ್ನು ಹೇಗೆ ಸಿಕ್ತ? ಅವನು ಸಿಕ್ಕದಲ್ಲ, ಬರಮಾಡ್ಕೊಂಡದ್ದು.
ಹೆಂಗ್ ಬರ ಮಾಡ್ಕೊಂಡ್ರಿ? ಬೇರೆ ಇನ್ಫಾರ್ಮೇಟ್ಗಳಿಂದ ಇಲ್ಲಿಂದ ಅವನಿಗೆ ಗ್ಯಾಂಗ್ ಕಳಿಸಿ ಅವನಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಅನ್ನೋ ಒಂದು ಇದಿತ್ತಲ್ಲ ವೀರಪ್ಪನಿಗೆ. ಆ ಇದ್ರ ಮೇಲೆ ಅವ್ರನ್ನ ಅವ್ರ ಕಡೆಯಿಂದನೇ ಕಳಿಸಿ ಅವನ್ನ ಕಾಡಿಂದ ಹೊರಗಡೆ ಕರೆಸಿ ಫೈರಿಂಗ್ ಮಾಡಿದ್ವು. ಅಂದ್ರೆ ಕಣ್ಣ ಆಪರೇಷನ್ಗೆ ಏ ಕರ್ಕೊ ಬಂತು ಕಾಡಿಂದ ಹೊರಗಡೆ ಅವು ಇನ್ಫಾರ್ಮೇಟ್ಗಳಿಂದ ಅವನ್ ಹತ್ತಿದ್ನ ಗಾಡಿನ? ಕಣ್ಣ ಆಪರೇಷನ್ಗೆ ಗಾಡಿಲಿ ಬಂದ್ರ ಅಥವಾ ಹೇಗೆ? ಗಾಡಿಲೇ ಬಂದದ್ದು. ಅವನನ್ನ ಗಾಡಿ ಹೌದೌದು. ಆ ಗಾಡಿ ಕಳ್ಸಿದ್ದಾದ್ರು ಯಾರು ಸರ್? ಆಂಬುಲೆನ್ಸ್ ಅಂದರೆ ಅವ್ರಿಗೆ ಫೇವರ್ ಆಗಿರ್ತಾರಲ್ಲ ಅವ್ರ ಎಲ್ಪಿಂದನೇ ಅವ್ರನ್ನ ಕಳಿಸ್ತದ. ಹೌದು. ಇಲ್ಲಾಂದ್ರೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಇಲ್ಲ ಇಲ್ಲ, ಆಂಬುಲೆನ್ಸ್ ಹಂಗಂದ್ರೆ ಕರ್ನಾಟಕ ಸೈಡ್ ತಮಿಳ್ನಾಡು. ಅವ್ನ್ ಫೈರಿಂಗ್ ಆಗ ಧರ್ಮಪುರಿ ಹತ್ರ ಅಲ್ವಾ? ಹೌದು. ತಮಿಳ್ನಾಡು ಸರ್. ಅವ್ನ ಬಾಡಿನ ಅಲ್ಲಿ ದಫನ್ ಮಾಡಕ್ ಕಾರಣ ಏನು ಸರ್? ಅದು ಮೆಟ್ಟೂರು ಡ್ಯಾಮ್ ಬ್ಯಾಕ್ ವಾಟರ್ ಅಲ್ಲಿ. ಬ್ಯಾಕ್ ವಾಟರ್ ಅಲ್ಲ, ರೋಡಿಂದ ಈ ಕಡೆ ಆಯ್ತು, ರೋಡಿಂದ ಈ ಕಡೆಗೆ ಮೂಲೆ ಕಾಡು ಬಂದ್ಬಿಟ್ಟು ಅಲ್ಲಿ ಅವನ್ನ ದಫನ್ ಮಾಡಕ್ ಅವ್ರ ರಿಲೇಷನ್ ಅವರೆಲ್ಲ ಇದಾರಲ್ಲ, ಅದರಿಂದ ಅಲ್ಲಿಗೆ ಮಾಡಿರೋದು. ಅವರೇ ಕೇಳಿ ಇಸ್ಕೊಂಡಿದ್ದ. ಹೌದೌದು.